ಅದು ಸಾಧ್ಯ ಇಲ್ಲ. ಅಂಡ್ ದಿಸ್ ರೈಟ್ ಈಸ್ ಅಪ್ಲಿಕೇಬಲ್ ಟು ಸಿಟಿಸನ್ಸ್ ಅಂಡ್ ನಾನ್ ಸಿಟಿಸನ್ಸ್. ಈ ಹಕ್ಕನ್ನು ಯಾರು ಕೊಟ್ಟಿದ್ದೀರಾ? ಸಿಟಿಸನ್ಸ್ಗೂ ಕೊಟ್ಟಿದ್ದೀರಾ, ನಾನ್ ಸಿಟಿಸನ್ಸ್ಗೂ ಕೊಟ್ಟಿದ್ದೀರಾ, ಪ್ರಜೆಗಳಿಗೆ ಮತ್ತು ಪ್ರಜೆಗಳಲ್ಲದವರಿಗೆ. ಬರೀ ಪ್ರಜೆಗಳಿಗೆ ಕೊಟ್ಟಿದ್ರೆ ಏನಾಗಿರ್ತಿತ್ತು ಸರ್? ಫಾರಿನರ್ಸ್ ಯಾರು ಇಂಡಿಯಾಗೆ ಬರಂಗೇ ಇರಲಿಲ್ಲ. ನಮ್ ಜನ ಹಿಡ್ದು ಮಾರ್ಬಿಡೋರು ಅವ್ರನ್ನೇ. ಇದು ಸಿಟಿಸನ್ಸ್ ಮತ್ತೆ ನಾನ್ ಸಿಟಿಸನ್ಸ್ ಇಬ್ರಿಗೂ ಕೊಟ್ಟಿರೋದಕ್ಕೆ ಬಚಾವ್ ಅಷ್ಟೇ. ಬರೀ ಇಂಡಿಯನ್ ಸಿಟಿಸನ್ಸ್ ಮಾತ್ರ ಕೊಟ್ಟಿದ್ದಿದ್ರೆ ಈ ಪವರ್ಸ್ನ, ಈ ಹಕ್ಕನ್ನ, ಫಾರಿನರ್ಸ್ ಯಾರು ಇಂಡಿಯಾಗೆ ಬರ್ತಿರ್ಲಿಲ್ಲ. ಏನಕ್ಕೆ ಹೇಳಿ? ಹೇಳಿಲ್ವಾ ಹಿಡ್ದು ಮಾರ್ಕೊಂಬಿಡೋರು ಅಂತ? ನಾನ್ ಸಿಟಿಸನ್ ಹಿಡ್ಕೊಳ್ಳೋನ್ನ ಫಸ್ಟು ಅಂತ. ಹಾ, ಅವಾಗ ಏನು ವೈಲೇಷನ್ ಆಫ್ ಕಾನ್ಸ್ಟಿಟ್ಯೂಷನ್ ಇಲ್ಲ, ಲಾನು ವೈಲೇಟ್ ಆಗ್ತಿರ್ಲಿಲ್ಲ, ಏನು ವೈಲೇಟ್ ಆಗ್ತಿರ್ಲಿಲ್ಲ. ಆಮೇಲೆ ಯಾರು ಫಾರಿನರ್ಸ್ ಇಂಡಿಯಾಗೆ ಬರ್ತಾನೆ ಇರಲಿಲ್ಲ ಬಿಡಿ. ಅವಾಗ ಹೋಗ್ಬೇಡ ಕಣ, ಹಿಡಿದ್ಬಿಟ್ಟು ಭಿಕ್ಷೆ ಬೇಡ ಕುಂಡಿಸ್ಬಿಡ್ತಾರೆ ಅಂತ. ಯಾಕಂದ್ರೆ ಅದೇ ಒಂದು ಮಾಫಿಯಾ ಅಲ್ವಾ ಇಂಡಿಯಾದಲ್ಲಿ. ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅವೈಲಬಲ್ ಟು ಸಿಟಿಸನ್ಸ್ ಅಂಡ್ ನಾನ್ ಸಿಟಿಸನ್ಸ್ ಅಂದರೆ ರೈಟ್ ಡೌನ್. ಇಮ್ಮಾರಲ್ ಟ್ರಾಫಿಕಿಂಗ್ ಆಫ್ ವುಮೆನ್, ಮಹಿಳೆಯರ ಕಳ್ಳ ಸಾಗಾಣಿಕೆ. ಇಮ್ಮಾರಲ್ ಟ್ರಾಫಿಕಿಂಗ್ ಆಫ್ ವುಮೆನ್, ಮಹಿಳೆಯರ ಕಳ್ಳ ಸಾಗಾಣಿಕೆ. ಇಮ್ಮಾರಲ್ ಟ್ರಾಫಿಕಿಂಗ್ ಆಫ್ ಚಿಲ್ಡ್ರನ್, ಮಕ್ಕಳ ಕಳ್ಳ ಸಾಗಾಣಿಕೆ. ಪ್ರಾಸ್ಟಿಟ್ಯೂಷನ್, ಈಗ ಅದನ್ನು ಬಳಸಲೇಬೇಕು, ಬೇರೆ ದಾರಿ ಇಲ್ಲ ನನಗೆ. ವೇಶ್ಯಾವಾಟಿಕೆ, ದೇವದಾಸಿ ಸಿಸ್ಟಮ್, ಸ್ಲೇವರಿ, ಗುಲಾಮಗಿರಿ, ಇದೆಲ್ಲ ಏನು ಅಲ್ವಾ? ಹ್ಯೂಮನ್ ಟ್ರಾಫಿಕಿಂಗ್ ಲೆಕ್ಕ, ಒಂದಲ್ಲ ಒಂದು ರೀತಿ ಹ್ಯೂಮನ್ ಟ್ರಾಫಿಕಿಂಗ್. ಸೊ ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಏನಾದರೂ ಲಾ ಪಾಸ್ ಮಾಡಿದಾರಾ ಹೇಳಿ? ಮತ್ತೆ ಇಮ್ಮಾರಲ್ ಟ್ರಾಫಿಕ್, ರೈಟ್ ಆನ್. ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ 1956. ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ 1956. ಕನ್ನಡದವರು ಹಾಗೆ ಬರೀರಿ, ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ 1956. ಇನ್ನು ನೆಕ್ಸ್ಟ್ ಫೋರ್ಸ್ ಲೇಬರ್. ಏನು ಒತ್ತಾಯಪೂರ್ವಕ ದುಡಿಮೆ ಅಂದರೆ, ಮೇಡಮ್ ಯು ಆಸ್ಕ್ ಹಿಮ್ ಟು ವರ್ಕ್ ವಿತೌಟ್ ರೆಮ್ಯುನರೇಷನ್, ವಾಟ್ ಯು ಕಾಲ್ ಇಟ್ ಆಸ್? ಫೋರ್ಸ್ ಲೇಬರ್. ಒನ್ಸ್ ಅಪಾನ್ ಎ ಟೈಮ್ ಬಾಂಡೆಡ್ ಲೇಬರ್ ಸಿಸ್ಟಮ್ ವಾಸ್ ದೇರ್. ಜೀತ ಪದ್ಧತಿ ಇತ್ತಲ್ವಾ? ಹೌದಾ ಇಲ್ವಾ ಸರ್? ಬೇಗಾರ್ ಅಂತ ಕರಿತಿದ್ರು. ನಾರ್ತ್ ಇಂಡಿಯಾದಲ್ಲಿ ಏನಂತ ಕರಿತಿದ್ರು ಅದನ್ನ? ಬೇಗಾರ್ ಅಂತ ಕರಿತಿದ್ರು. ಈಗ ಸೌತ್ ಇಂಡಿಯಾದಲ್ಲಿ ಜೀತ ಪದ್ಧತಿ ಅಂತ ಕರಿತಿದ್ರಿ ಅದನ್ನ. ಕಾಲ್ಡ್ ಇಟ್ ಬಾಂಡೆಡ್ ಲೇಬರ್ ಸಿಸ್ಟಮ್. ಬಾಂಡೆಡ್ ಲೇಬರ್ ಅಂದ್ರೆ ಏನು? ಸಂಬಳ ಒಂದ್ಸಲ ದುಡ್ಡು ಇಸ್ಕೊಂಡ್ಬಿಡೋ ತಂದೆ ತಾಯಿ ಯಾರಾದ್ರು ಲೈಫ್ ಲಾಂಗ್ ಅವನ್ನ ಅಲ್ಲಿ ಕೆಲ್ಸಕ್ಕೆ ಬಿಡೋದು. ಲೈಕ್ ಇವ್ರು ಉಪಾಧ್ಯಕ್ಷ ಅವರಪ್ಪ ಸಾಲ ಇಸ್ಕೊಂಡ್ಬಿಟ್ಟಿರ್ತಾರೆ ತಾನೆ, ಹೌದಾ ಇಲ್ವಾ? ಸೊ ಸಮಥಿಂಗ್ ಲೈಕ್ ದಟ್. ಇನ್ನು ಗೊತ್ತಿಲ್ಲ ಅಲ್ಲಿ ಆ ಥರ ಏನಾದ್ರು ಕೆಲ್ಸಕ್ಕೆ ಇಟ್ಕೊಂಡಿದ್ದಾನೆ ಅಂತ ಒಂದೇ ಒಂದು ಮಾತು ಪೊಲೀಸ್ ಸ್ಟೇಷನ್ಗೆ ಹೇಳಿದಿದ್ರೆ ಶಿವರುದ್ರೇಗೌಡ್ರನ್ನ ಒಳಗಡೆ ಹಾಕ್ಬಿಟ್ಟರು. ಯು ಕೆನಾಟ್ ಡೂ ದಟ್. ಎಸ್ ಯು ಕೆನಾಟ್ ಡೂ ದಟ್. ಮೂವಿ ತಲ್ಲಿ ತೋರಿಸಿದ್ದಾರೆ, ಓಕೆ, ನಗದಿಕ್ಕೆ ವೆಲ್ ಅಂಡ್ ಗುಡ್, ನೋ ಇಶ್ಯೂಸ್. ಬಟ್ ಪ್ರಾಕ್ಟಿಕಲಿ ಇಸ್ ಇಟ್ ಇಂಪಾಸಿಬಲ್? ನೋ. ಇಟ್ಸ್ ಅ ವೈಲೇಷನ್ ಆಫ್ ಬಾಂಡೆಡ್ ಲೇಬರ್ ಸಿಸ್ಟಮ್ ಅಬಾಲಿಷನ್ ಆಕ್ಟ್. ಅರ್ಥ ಆಯ್ತಾ? ಫೋರ್ಸ್ ಲೇಬರ್, ಒತ್ತಾಯಪೂರ್ವಕ ದುಡಿಮೆ. ಫೋರ್ಸ್ ಲೇಬರ್ ಏನಾಗಂದ್ರೆ ಕಂಪಲ್ಸರಿ ವರ್ಕ್ ವಿತೌಟ್ ರೆಮ್ಯುನರೇಷನ್, ಯಾವುದೇ ಸಂಬಳವನ್ನು ನೀಡದೆ. ಕಂಪಲ್ಸರಿ ವರ್ಕ್ ವಿತೌಟ್ ರೆಮ್ಯುನರೇಷನ್, ಯಾವುದೇ ಸಂಬಳವನ್ನು ನೀಡದೆ ಕೆಲಸವನ್ನು ಮಾಡಿಸಿಕೊಳ್ಳುವುದು, ಕೆಲಸನ ಮಾಡಿಸ್ಕೊಳ್ಳೋದು. ಕಂಪಲ್ಸರಿ ವರ್ಕ್ ವಿತೌಟ್ ಎನಿ ರೆಮ್ಯುನರೇಷನ್, ವಿತೌಟ್ ಎನಿ ಸ್ಯಾಲರಿ. ಬರಿಬೋದು ಬೇಕಾರೆ. ಡ್ಯೂರಿಂಗ್ ಜಮೀನ್ದಾರಿ ಸಿಸ್ಟಮ್, ಡ್ಯೂರಿಂಗ್ ಜಮೀನ್ದಾರಿ ಸಿಸ್ಟಮ್ ಏನಿತ್ತು? ಬಾಂಡೆಡ್ ಲೇಬರ್ ಸಿಸ್ಟಮ್ ವಾಸ್ ಇನ್ ಪ್ಲೇಸ್. ಜೀತ ಪದ್ಧತಿ ಅಸ್ತಿತ್ವದಲ್ಲಿತ್ತು. ಬಾಂಡೆಡ್ ಲೇಬರ್ ಸಿಸ್ಟಮ್
ವಾಸ್ ಇನ್ ಪ್ಲೇಸ್. ಅವತ್ತು ಹೇಳಿದ್ದೀನಿ ಅನ್ಸುತ್ತೆ, ಶ್ರೀಲಂಕಾದಲ್ಲಿ, ಮಾರಿಷಿಯಸ್ನಲ್ಲಿ, ಸಿಂಗಾಪುರ್ನಲ್ಲಿ, ಸಿಂಗಾಪುರ್ ಬೇಡ, ಅಥವಾ ನಿಮ್ಮ ಕೆರೇಬಿಯನ್ ಐಲ್ಯಾಂಡ್ಸ್, ವೆಸ್ಟ್ ಇಂಡೀಸ್ ಅಂತ ಕರಿತೀರಲ್ಲ, ಗಯಾನಾ, ಕೆರೇಬಿಯನ್ ಐಲ್ಯಾಂಡ್ಸ್, ಇಲ್ಲೆಲ್ಲ ನೀವು ನೋಡಿ ಇಂಡಿಯನ್ ಒರಿಜಿನ್ ಅವ್ರು ತುಂಬ ಜನ ಸಿಗ್ತಾರೆ ನಿಮ್ಗಲ್ಲಿ. ಫಿಜಿ, ಮಾರಿಷಿಯಸ್, ಶ್ರೀಲಂಕಾ. ಏನಕ್ಕೆ? ಇಂಡೆಂಚರ್ಡ್ ಲೇಬರ್ ಅಂತ ಅರ್ಥ. ಇಂಡೆಂಚರ್ಡ್ ಲೇಬರ್ ಅಂತ ಅದ್ರ ಅರ್ಥ. ಫ್ಯಾಮಿಲಿನೇ ಎತ್ತಾಕೊಂಡು ಹೋಗ್ಬಿಡೋರು, ಫ್ಯಾಮಿಲಿನೇ, ಗಂಡ ಹೆಂಡತಿ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಮಾರಿಷಿಯಸಲ್ಲಿ ಬಿಟ್ಬಿಡೋದು ಅಷ್ಟೇ. ಕೆಲಸ ಮಾಡ್ಕೊಂಡು ಇರ್ಬೇಕಲ್ಲಿ. ಪ್ಲಾಂಟೇಶನ್, ಕಬ್ಬು, ಶುಗರ್ ಕೇನ್, ಆರ್ ಎಲ್ಸ್ ಕೋಕೋನಟ್, ಅರ್ಕಾನಟ್, ಟೀ, ಇಂಥ ಕಡೆ. ನೀವು ಗಮನಿಸಿ, ಕೆರೇಬಿಯನ್ ಐಲ್ಯಾಂಡ್ಸ್ ಅಲ್ಲಿ ಏನು ಬೆಳೀತಾರೆ ಜಾಸ್ತಿ? ಕೋಕೋನಟ್ ಎಲ್ಲ ಇಲ್ವಾ ಜಾಸ್ತಿ ಅಲ್ಲಿ? ಕೋಕೋನಟ್, ಶುಗರ್ ಕೇನ್ ಜಾಸ್ತಿ ಬೆಳೀತಾರಲ್ಲಿ. ಎಲ್ಲಿ? ಕೆರೇಬಿಯನ್ ಐಲ್ಯಾಂಡ್ಸ್. ಮಾರಿಷಿಯಸ್ ಅಲ್ಲೂ ಅಷ್ಟೇ. ಶ್ರೀಲಂಕಾದಲ್ಲಿ ಏನು ಬೆಳಿತೀರಾ? ಟೀ. ಅದಕ್ಕೆ ನೀವು ನೋಡಿ, ನಾರ್ದರ್ನ್ ಶ್ರೀಲಂಕಾ ಮತ್ತು ಈಸ್ಟರ್ನ್ ಶ್ರೀಲಂಕಾದಲ್ಲಿ ಇಂಡಿಯನ್ಸ್ ಜಾಸ್ತಿ ಇರೋದು. ಟೀ ಎಸ್ಟೇಟ್ಸ್, ತುಂಬ ಟೀ ಎಸ್ಟೇಟ್ಸ್ ಎಲ್ಲ ಕಡೆ. ಅವ್ರನ್ನೆಲ್ಲ ಕರ್ಕೊಂಡೋಗಿ ಬಿಟ್ಟಿರೋದೇ ಬ್ರಿಟಿಷ್ ಅವರು ಅವತ್ತಿನ ಕಾಲದಲ್ಲಿ. ಫ್ಯಾಮಿಲಿನೇ ನಡೀರೋ ಅಂತ. ಹಂಗೆ ಮುತ್ತಯ್ಯ ಮುರಳೀಧರನ್ ಅವ್ರ ತಾತನ್ನು ಕರ್ಕೊಂಡೋಗ್ಬಿಟ್ಟವ್ರು ಯಾರೋ. ಇವರೆಲ್ಲರನ್ನೂ ಕರ್ಕೊಂಡೋಗಿ ಅವ್ರ ತಾತನೊಬ್ಬನ ಇಲ್ಲೇ ಬಿಟ್ಬಿಟ್ಟಿದ್ರೆ ಮುತ್ತಯ್ಯ ಮುರಳೀಧರನ್ ಪ್ಲೇಡ್ ಫಾರ್ ಇಂಡಿಯಾ. ಲೆಟ್ ಅಸ್ ಕಂಟಿನ್ಯೂ ಯಾರ್. ಸೊ ಅಂಡರ್ಸ್ಟುಡ್ ಆರ್ ನಾಟ್? ಫೋರ್ಸ್ ಲೇಬರ್ ಅಂದ್ರೆ ಗೊತ್ತಾಯ್ತಾ ನಿಮ್ಗೆ? ಸೊ ಡ್ಯೂರಿಂಗ್ ಜಮೀನ್ದಾರಿ ಸಿಸ್ಟಮ್ ಇತ್ತಲ್ಲ ಅದು. ಸೊ ಇದಕ್ಕೆ ರಿಲೇಟೆಡ್ ಏನು ಆಕ್ಟ್ಗಳು ಪಾಸ್ ಮಾಡಿದ್ದಾರೆ, ಬೇಗ ಬರ್ಕೊಳ್ಳಿ ಅಷ್ಟೇ. ಬಾಂಡೆಡ್ ಲೇಬರ್ ಸಿಸ್ಟಮ್ ಅಬಾಲಿಷನ್ ಆಕ್ಟ್ 1976. ಬಾಂಡೆಡ್ ಲೇಬರ್ ಸಿಸ್ಟಮ್ ಅಬಾಲಿಷನ್ ಆಕ್ಟ್ 1976. ಜೀತ ಪದ್ಧತಿ ನಿಷೇಧ ಕಾಯ್ದೆ 76. ಮಿನಿಮಮ್ ವೇಜಸ್ ಆಕ್ಟ್ 1948. ಕನಿಷ್ಠ ವೇತನ ಕಾಯ್ದೆ 1948, 1948. ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ 1976. ಸಮಾನ ವೇತನ ಕಾಯ್ದೆ 1976, 1976. ಸರಿನಾ? ಇದೆಲ್ಲವೂ ಕೂಡ ಇದಕ್ಕೆ ಸಪೋರ್ಟಿವ್ ಮಾಡಿರೋ ಆಕ್ಟ್ಗಳು. ಸಮಾನ ವೇತನ, ಈಕ್ವಲ್ ರೆಮ್ಯುನರೇಷನ್, ಮಿನಿಮಮ್ ವೇಜಸ್ಸು, ಬಾಂಡೆಡ್ ಲೇಬರ್ ಸಿಸ್ಟಮ್ ಅಬಾಲಿಷನ್ ಆಕ್ಟ್, ಗಾಟ್ ಇಟ್, ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್, ಆಲ್ ದೀಸ್ ಥಿಂಗ್ಸ್. ಆರ್ಟಿಕಲ್ 23ಗೆ ಸಪ್ಲಿಮೆಂಟ್ ಆಗಿ ಮಾಡಿರುವಂಥ ಆರ್ಟಿಕಲ್ಸ್, ಲಾಗಳು. 24. ಒಂದು 5 ನಿಮಿಷ ಫ್ಯಾನ್ಗಳೆಲ್ಲ ಆಫ್ ಮಾಡ್ಲಾ ನನಗೋಸ್ಕರ ಪ್ಲೀಸ್? ಎಲ್ಲ ಆಫ್ ಆಗೋಯ್ತಾ? ಸಾಕು ಬಿಡ, ಅದೊಂದು ಇಡ್ಲಿ ಬಿಡೋಣ ಓಲಿ. ಯಾವ್ದು ಆಫ್ ಮಾಡೋದು? ಎಷ್ಟು ಶಾಂತವಾಯ್ತಲ್ಲ. ಹಾಕೊಡ್ತೀನಿ. ನನಗೂ ನ್ಯಾಯ ಒಂದೇ. ಯಾವುದು? ಇರ್ಲಿ ಬಿಡ್ರಿ ಓಲಿ ಪಾಪ, ಯಾವುದು ಅಂತ ಹುಡುಕಕ್ಕಾಗಲ್ಲ. ನೋಡಿ ಎಷ್ಟು ಶಾಂತವಾಗೈತಾನೆ ಕ್ಲಾಸ್ ರೂಮ್. ಈಗ ಬರ್ರ ಅಂತ ಸೌಂಡ್ ಬರುತ್ತೆ. ಹಾಕ್ತೀನಿ ಮೇಡಮ್, ಹಾಕ್ತೀನಿ. ಮೇಡಮ್ ಈಸ್ ಆಲ್ರೆಡಿ ಸೆಂಡಿಂಗ್ ಮೆಸೇಜ್ ಟು ಮೀ ಲೈಕ್ ದಿಸ್. ಇಲ್ಲ ನೀನ್ ಬಂದು ಬೀಸು, ಇಲ್ಲ ಫ್ಯಾನ್ ಹಾಕು ಅಷ್ಟೇ. ಅವ್ರು ಹೇಳ್ತಿ, ಇಲ್ಲ ನೀನ್ ಹಿಂಗೆ ಬೀಸ್ಕೊಂಡು ನಿಂತ್ಕೊ, ನನಗೆಲ್ಲ ಗೊತ್ತಿಲ್ಲ, ಪಾಠ ಮಾಡ್ಕೊಂಡು, ಇಲ್ಲ ಫ್ಯಾನ್ ಹಾಕು ಅಷ್ಟೇ ಅಂತ. ನೋಡಿ ಸರ್ ಎಷ್ಟು ಜೋರ್ ಸೌಂಡು. ಸಡನ್ನಾಗಿ ಶಾಂತವಾಗಾಯ್ತಾ ಆಗ್ಲಿಲ್ವಾ? ನಮ್ಮ ಗಂಟ್ಲುಗಳು ಏನಾಗಬೇಕು ನೋಡಿ, ಎಷ್ಟು ನೆಮ್ಮದಿ ಇದೆ ಈಗ, ಸುಖ. ಸೆಕೆ ಹೊಡಿತಿದೆ, ಇಲ್ಲ ಅಂತ ನಾನು ಹೇಳಲ್ಲ, ಆಗ್ತೀನಿ. 24. Prohibition of employment of children. Prohibition of employment of children
in factories and hazardous industries, prohibition of employment of children, in factories and hazardous industries. ಕಾರ್ಖಾನೆಗಳಲ್ಲಿ ಮತ್ತು ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಮತ್ತು ಅಪಾಯಕಾರಿ ಕೈಗಾರಿಕೆಗಳಲ್ಲಿ ಮಕ್ಕಳ ನಿಯೋಜನೆ ನಿಷೇಧ prohibition of employment of children in factories and hazardous industries. First and foremost thing, what is an hazardous industry? Factory ಅಂದ್ರೆ ನಿಮಗೆಲ್ಲ ಗೊತ್ತು ರೀ, you know what is a factory. What is hazardous industry? ಟಾಕ್ಸಿಕ್ ಇರೋಂಥದ್ದು, ತೊಂದರೆ ಆಗೋ, ಸಿಂಪಲ್ ಆಗಿ ಹೇಳಬೇಕು ಅಂದರೆ ಯುವರ್ KGF ಮೂವಿ, ದಟ್ ಸ್ಮಾಲ್ ಕಿಡ್ಸ್ ವಿಲ್ ಬಿ ದೇರ್, ಸಣ್ಣ ಹುಡುಗರು ಇರ್ತಾರೆ. ಮೈನಿಂಗ್ ಆಕ್ಟಿವಿಟಿ ಏನದು? ಹಜಾರ್ಡಸ್. ರೈಲ್ವೆ ಕನ್ಸ್ಟ್ರಕ್ಷನ್, ರೈಲ್ವೆ ಏನದು? ಹಜಾರ್ಡಸ್. ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಏನದು? ಹಜಾರ್ಡಸ್. ಕಟ್ಟಡ ನಿರ್ಮಾಣ ಚಟುವಟಿಕೆಗಳು ಇವೆಲ್ಲ ಅಪಾಯಕಾರಿ ಕಾರ್ಖಾನೆಗಳು ತಾನೆ, ಕೈಗಾರಿಕೆಗಳು ತಾನೆ. ಅಲ್ಲಿ ನೀವು ಮಕ್ಕಳನ್ನ ನೇಮಕಾತಿ ಮಾಡೋ ಹಾಗಿಲ್ಲ. ಇದು ಸಂವಿಧಾನದಲ್ಲಿರುವಂಥ ವಿಚಾರ, ಬರ್ಕೋಬೋದ್ಬೇಕಾರೆ. ಫಾರ್ ಎಕ್ಸಾಂಪಲ್, ಮೈನಿಂಗ್ ಆಕ್ಟಿವಿಟಿ, ಮೈನಿಂಗ್ ಆಕ್ಟಿವಿಟೀಸ್, ಗಣಿಗಾರಿಕೆ ಚಟುವಟಿಕೆಗಳು, ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್, ಕಟ್ಟಡ ನಿರ್ಮಾಣ ಚಟುವಟಿಕೆ, ಕನ್ಸ್ಟ್ರಕ್ಷನ್ ಆಕ್ಟಿವಿಟಿ, ರೈಲ್ವೆ, ಇದೆಲ್ಲ ಏನು? ದೀಸ್ ಆರ್ ಆಲ್ ಹಜಾರ್ಡಸ್. ಕೆಮಿಕಲ್ ಇಂಡಸ್ಟ್ರೀಸ್, ರಾಸಾಯನಿಕಗಳು, ಕೆಮಿಕಲ್ ಇಂಡಸ್ಟ್ರೀಸ್, ಆಲ್ ದಿಸ್ ಇದು. ಬಟ್ ನೀವು ನಂಬ್ತಿರೋ ಬಿಡ್ತಿರೋ, ನೀವೇನು RCB ಗೆದ್ದಾಗ ಪಟಾಕಿನ ಚೆನ್ನಾಗಿ ಸಿಡಿಸಿದ್ರಲ್ಲ, ಬಡಾರ್ ಅಂತ, ಅದ್ರ ಹಿಂದೆ ಚೈಲ್ಡ್ ಲೇಬರೇ ಇರೋದು. ಶಿವಕಾಶಿ ಈಸ್ ನೋನ್ ಫಾರ್ ಚೈಲ್ಡ್ ಲೇಬರ್. ಆ ಪಟಾಕಿ ಒಳಗಡೆ ಮದ್ದು ತುಂಬಬೇಕಲ್ರಿ. ನಂದು ನಿಮ್ದೆಲ್ಲ ದೊಡ್ಡ ಕೈ, ಬೆರಳುಗಳು ದೊಡ್ಡದಾಗುತ್ತೆ. ಸಣ್ಣ ಮಕ್ಕಳನ್ನೇ ಯೂಸ್ ಮಾಡೋದಲ್ಲಿ. ಅದು ಬಿಡಿ, ಈ ಹ್ಯಾಂಡ್ ಮೇಡ್ ಡೈಮಂಡ್ಸ್ ಅಂತ ಹಾಕತ್ತಿರಲ್ಲ, ಹ್ಯಾಂಡ್ ಮೇಡ್ ಡೈಮಂಡ್ಸ್ ಅಂತ, ಆ ಡೈಮಂಡ್ಸ್ನ ಹಿಂಗೆ ನಿಮ್ಮ ಇಯರಿಂಗ್ಸ್ಗೆ ಅಲ್ಲಿ ಇಲ್ಲಿ ಕೂರಿಸ್ಬೇಕು ಅಂದರೆ ಮಿಷಿನ್ ಮೇಡ್ ಆದರೆ ಓಕೆ. ಈಗೆಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಲ್ಲ ಬಂದ್ಬಿಟ್ಟಿದೆ ಈಗ. ಗುಜರಾತ್ ಈಸ್ ಆಲ್ಸೋ ನೋನ್ ಫಾರ್ ಚೈಲ್ಡ್ ಲೇಬರ್, ಡೈಮಂಡ್ ಇಂಡಸ್ಟ್ರಿ. ಮಕ್ಕಳು ಆ ಡೈಮಂಡ್ನ ಹಿಂಗೆ ಕೂರಿಸ್ತಾರೆ ಹಿಂಗೆ ನೀಟಾಗಿ ಕೈಯಲ್ಲಿ. ಸೊ 2 ಪ್ಲೇಸಸ್ ಸಿಕ್ಕಾಪಟ್ಟೆ ಚೈಲ್ಡ್ ಲೇಬರ್ ಇವತ್ತಿಗೂ ಇದೆ ಅಂತಂದರೆ, ಒನ್ ಶಿವಕಾಶಿ, ದಟ್ ಈಸ್ ತಮಿಳ್ನಾಡು, ಅನದರ್ ಒನ್ ದಟ್ ಈಸ್ ಗುಜರಾತ್, ಡೈಮಂಡ್ ಇಂಡಸ್ಟ್ರಿ. ಎರಡೂ ಕಡೆ ಈಗಲೂ ಇದೆ, ಹೈಯೆಸ್ಟ್. ಓಕೆನಾ? ಫೈನ್, ಲೆಟ್ ಅಸ್ ಕಂಟಿನ್ಯೂ. ಸೊ ಹಜಾರ್ಡಸ್ ಇಂಡಸ್ಟ್ರೀಸ್ ಅದೇನು ಅಂತ ಗೊತ್ತಾಯ್ತು. ಸೊ ಇದನ್ನ ರೆಗ್ಯುಲೇಟ್ ಮಾಡೋದಕ್ಕೋಸ್ಕರ ಆಕ್ಟನ್ನ ಪಾಸ್ ಮಾಡಿದ್ದಾರೆ. ಯಾವಾಗ? ನನಗೆ ನೀವೆಲ್ಲ ಒಂದು ಉತ್ತರ ಕೊಡ್ಬೇಕೀಗ. Even though it is written in the constitution, why do we need an act? ಸಂವಿಧಾನದಲ್ಲೂ ಬರೆದ ಮೇಲೂ ಕೂಡ ನಮಗೆ ಒಂದು ಪ್ರತ್ಯೇಕ ಕಾಯ್ದೆ ಯಾಕೆ ಬೇಕು? ನಾ ಹೇಳ್ತಿದ್ದೀನಿ, ನೀವು ಬರ್ಕೊಂಡು ಹೋಗ್ತಿದ್ದೀರಾ. ಇಮ್ಮಾರಲ್ ಟ್ರಾಫಿಕ್ ಪ್ರಿವೆನ್ಷನ್ ಆಕ್ಟ್ ಅಂದೆ, ಈಕ್ವಲ್ ರೆಮ್ಯುನರೇಷನ್ ಆಕ್ಟ್ ಅಂದೆ, ಮಿನಿಮಮ್ ವೇಜಸ್ ಆಕ್ಟ್ ಅಂದೆ, ಎಲ್ಲ ಹೇಳಿದೆ. ನೀವೆಲ್ಲ ಅಚ್ಚುಕಟ್ಟಾಗಿ ಬರ್ಕೋತಾ ಇದ್ದೀರಾ. ಮೈ ಸಿಂಪಲ್ ಕ್ವಶನ್ ಈಸ್, when it's already mentioned in the constitution, why do we need another law? ಈಗಾಗಲೇ ಸಂವಿಧಾನದಲ್ಲಿ ಉಲ್ಲೇಖಿಸಿದ್ರು ಕೂಡ ಯಾಕೆ ನಮಗೆ ಒಂದು ಪ್ರತ್ಯೇಕ ಕಾನೂನು ಶಾಸನ ಬೇಕಾಗುತ್ತದೆ? Why do we need a law? ಹೇಳ್ರಿ ಮೇಡಮ್. ಒಬ್ರು ಮೈಸೂರು ಮೇಡಮ್, ಒಬ್ರು ಹಾಸನ್ ಮೇಡಮ್. ಜೋರಾಗಿ.
ನಿಮ್ಮಲ್ಲೇ ಡಿಸ್ಕಷನ್ ಬೇಡ, ನನಗೆ ಉತ್ತರ ಕೊಡಿ. ಮಾಡ್ಕೊತೀರಾ? ಓಕೆ, ಮಾಡ್ಕೊಂಡು ಆಮೇಲೆ ಉತ್ತರ ಕೊಡಿ. ಎಸ್, ಹೇಳೋಣ. ಓಕೆ, ಸರಿನಾ ತಪ್ಪ ಆಮೇಲೆ ಮಾತಾಡ್ತೀನಿ. ಗುಡ್. ಎನಿಬಡಿ ಎಲ್ಸ್? ನಿಮ್ಮ ಗೆಳೆಯ ಹೇಳಿದ ವಿಚಾರ ಸತ್ಯನಾ? ಇಸ್ ಇಟ್ ಟ್ರೂ? ಇರಿ ನೋಡೋಣ, ಮತ್ತೆ ಯಾರಾದ್ರೂ ಉತ್ತರ ಕೊಡ್ತಾರ? ಹಾ, ಇಫ್ ಇಟ್ ಈಸ್ ಅಗೇನ್ಸ್ಟ್, ಇನ್ನೊಂದ್ಸಲ ಕ್ಲೀನಾಗಿ ಹೇಳಿ ನನಗೆ. ಸ್ಟೇಟ್ ಅಗೇನ್ಸ್ಟ್ ನಂಗೆ ಅರ್ಥ ಆಗ್ತಿಲ್ಲ ನೀವು ಹೇಳ್ತಿರೋದು. ಯಾರಾದ್ರೂ ಸರಳವಾಗಿ ಅರ್ಥ ಮಾಡ್ಸಕ್ಕಾಗತ್ತಾ ನನಗೆ? ಅವ್ರು ಹೇಳಿದ್ದನ್ನ ಗೊತ್ತಾಗಿದ್ರೆ. ಸ್ಟೇಟ್ ಅಗೇನ್ಸ್ಟ್, ಹಾ ಹಾ ಓಕೆ. ಎನಿಬಡಿ ಎಲ್ಸ್? ಓಕೆ, ಓಕೆ. ದೆನ್ ಎನಿಬಡಿ ಎಲ್ಸ್? ಹೇಳಿ ಮೇಡಮ್. So you need another law to enforce the constitution. To enforce the articles, you need another law. That is your answer. ಅವರು ಅದನ್ನೇ ಆಲ್ಮೋಸ್ಟ್ ಬಂದರು. He came to that answer only. ಒಂದು ತಿಳ್ಕೊಡ್ರಪ್ಪ, ನಿಮ್ಗೆಲ್ಲರಿಗೂ ಹೇಳ್ತೀನಿ. ಇಲ್ಲಿ ಕಾನ್ಸ್ಟಿಟ್ಯೂಷನಲ್ಲಿ ಏನಂತ ಹೇಳಿದ್ದಾರೆ? ಈಗ ಬರ್ಸಿರೋ ಸೆಂಟೆನ್ಸ್ ಹೇಳ್ರಿ, ಏನಂತ ಹೇಳಿದ್ದೀನಿ ಹೇಳ್ರಿ ಓಲಿ. ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್ ಅಂಡ್ ಹಜಾರ್ಡಸ್ ಇಂಡಸ್ಟ್ರೀಸ್. ಎಲ್ಲರೂ ಒಂದು ನಿಮಿಷ ಬೋರ್ಡ್ ಕಡೆ ನೋಡ್ರಪ್ಪ. ಫ್ಯಾಕ್ಟ್ರೀಸ್ ಅಂದ್ರೆ ಏನು ಅಂತ ಡಿಫೈನ್ ಮಾಡಬೇಕಾ ಬೇಡವಾ? ಫ್ಯಾಕ್ಟ್ರಿ ಅಂದ್ರೆ ಏನು? ಎಲ್ಲೋ ಒಂದ್ ಕಡೆ ಅದನ್ನ ಡಿಫೈನ್ ಮಾಡಬೇಕು. ನಿಜಾನಾ? ಫಸ್ಟ್ ಥಿಂಗ್, ಆ ಫ್ಯಾಕ್ಟ್ರಿನಲ್ಲಿ ಚೈಲ್ಡ್ ಲೇಬರ್ನ ಏನಾದ್ರು ಚಿಲ್ಡ್ರನ್ ಏನಾದ್ರು ಕೆಲ್ಸಕ್ಕೆ ಇಟ್ಕೊಂಡಿದ್ರೆ ಯಾರ ಮೇಲೆ ಆಕ್ಷನ್ ತಗೋತೀರಾ ಅಂತ ಡಿಫೈನ್ ಮಾಡಬೇಕಾ ಬೇಡವಾ? ಅಗೇನ್ಸ್ಟ್ ಹೂಮ್ ಯು ಟೇಕ್ ದ ಆಕ್ಷನ್. ಈಗ ಸಿಂಪಲ್ ಆಗಿ ಒಂದು ಘಟನೆ ಹಂಗಾಗ್ಲಿಲ್ಲ, ನಮ್ ಸಂತೋಷ ಇದು ಬಿದ್ದೋಯ್ತು ಬೋರ್ಡು, ಕೆಳಗಡೆ ಗಾಡಿಗಳ ಮೇಲೆ ಬಿತ್ತು, ಗಾಜ್ ಹೊಡೆದೋಯ್ತು, ಅನಾಹುತ, ಯಾರೋ ಒಬ್ಬ ವ್ಯಕ್ತಿಯ ಕಾಲಿನ ಮೇಲೆ ಬಿದ್ದಿತ್ತು, ಕಾಲ್ ಮುರಿತು. ಏನಾಗಿರ್ತಿತ್ತು ಇದು? ನೆಗ್ಲಿಜೆನ್ಸ್ ಸರ್, ನೆಗ್ಲಿಜೆನ್ಸ್. ಇದನ್ನ ನೀವು ಆಕ್ಸಿಡೆಂಟ್ ಅಂತ ಕರೆಯಕ್ಕಾಗಲ್ಲ, ಬಿಕಾಸ್ ಬೋರ್ಡ್ನ ಹೇಗೆ ಕಟ್ಟಬೇಕು ಅಂತನೂ ಲಾ ಇದೆ. ನೆಗ್ಲಿಜೆನ್ಸ್. ಸೊ ಇವರ ನೆಗ್ಲಿಜೆನ್ಸ್ ಇಂದ ಒಬ್ಬ ವ್ಯಕ್ತಿಯ ಕಾಲ್ ಮೇಲೆ ಬಿದ್ದಿದೆ, ಅವನ ಕಾಲ್ ಮುರಿದಂಗಾಗಿದೆ, ಅವನಿಗೆ ಇವರು ಕಾಂಪನ್ಸೇಷನ್ ಕೊಡಬೇಕು. ಬಿಲ್ಡಿಂಗ್ ಓನರ್ ಕೊಡಬೇಕಾ, ಕಟ್ಟಿರೋ ವ್ಯಕ್ತಿ ಕೊಡಬೇಕಾ? ಹೂ ಇಸ್ ಆನ್ಸರಬಲ್? ಎಸ್ ಆರ್ ನೋ? ಅದೆಲ್ಲದ್ರ ಬಗ್ಗೆ ಡೀಟೇಲ್ಡ್ ಆಗಿ ಬರಿಬೇಕಾ ಬೇಡ ಅನ್ಸುತ್ತಾ ನಿಮಗೆ? ಇಲ್ಲೂ ಕೂಡ ಅಷ್ಟೇ, ಫ್ಯಾಕ್ಟ್ರಿ ಅಂದ್ರೆ ಏನು ಡಿಫೈನ್ ಮಾಡಿ. ಇಫ್ ದೇ ಆರ್ ವೈಲೇಟೆಡ್, ಅವ್ರಿಗೇನು ಪನಿಷ್ಮೆಂಟ್ ಡಿಫೈನ್ ಮಾಡಿ. ಹೂ ಇಸ್ ದ ಪನಿಷಿಂಗ್ ಆಫೀಸರ್? ಪನಿಷ್ಮೆಂಟ್ ಕೊಡೋ ಅಧಿಕಾರಿ ಯಾರ್ರೀ? ಹೂ ಪನಿಷಸ್? ಶಿಕ್ಷೆ ಕೊಡೋರು ಯಾರು? ಆ ಪವರ್ಸ್ ಯಾರಿಗಿದೆ? ಅದಕ್ಕೆ ರಿಲೇಟೆಡ್ ಆಫೀಸರ್ಸ್ ಯಾರು? ಆ ಆಫೀಸರ್ಸ್ ಎಲಿಜಿಬಿಲಿಟಿ ಏನು?
ಆ ಆಫೀಸರ್ಸ್ನ ರಿಕ್ರೂಟ್ ಮಾಡೋದು ಯಾರು? ಪ್ರತಿಯೊಂದು ಕೂಡ ಇನ್ ಡೆಪ್ತ್ ಆಗಿ ಬರಿಬೇಕಾ ಬೇಡವಾ? ಈ ವ್ಯಕ್ತಿಗೆ ಎಷ್ಟು ತಿಂಗಳು ಶಿಕ್ಷೆ, ಇವನ ಮೇಲೆ ಯಾವ ಥರ ಕ್ರಮ ತಗೋಬೋದು, ಅರೆಸ್ಟ್ ಮಾಡ್ಬೋದಾ ಡೈರೆಕ್ಟಾಗಿ, ಬೇಲ್ ಸಿಗುತ್ತಾ ಸಿಗಲ್ವಾ, ಪ್ರತಿಯೊಂದು ಬೇಕಾ ಬೇಡವಾ? ಸೊ ಕಾನ್ಸ್ಟಿಟ್ಯೂಷನಲ್ಲಿ ಬರೆದಿರೋಂಥದ್ದನ್ನ ನೀವು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂದರೆ ನಿಮ್ಗೇನು ಬೇಕು ಸರ್? ವಿ ನೀಡ್ ಎ ಲಾ. ಯಾಕೆ ಅಂದರೆ ಅಲ್ಲಿ ಇನ್ ಡೀಟೇಲ್ ಇರುತ್ತೆ, ಹೌದಾ ಇಲ್ವಾ? ಇನ್ ಡೀಟೇಲ್ ಆಗೋದ್ರ ಬಗ್ಗೆ ಬರೀತಾರೆ. ನೌ ಯು ಕ್ಯಾನ್ ಈಸಿಲಿ ಟೇಕ್ ಆಕ್ಷನ್. ಕ್ರಮವನ್ನು ತೆಗೆದುಕೊಳ್ಳಲು ಸುಲಭವಾಗುತ್ತದ, ಆಗೋದಿಲ್ವಾ? ಅಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಪಾಯಿಂಟ್ ಹೇಳಿದೆ, ನೀವೆಲ್ಲ ಮರ್ತೋಗಿದ್ದೀರಾ. ಸಂವಿಧಾನದ ಉಲ್ಲಂಘನೆ ಅಂದರೆ ಅದಕ್ಕೇನು ಶಿಕ್ಷೆನೇ ಇಲ್ಲ ಕಣ್ರಿ. ಅರ್ಥ ಆಯ್ತಾ? ಅಂಡ್ ಜಸ್ಟಿಸಿಯೇಬಲ್ ಇರೋದು ಬರೀ ಫಂಡಮೆಂಟಲ್ ರೈಟ್ಸ್ ಮೇಡಮ್. ಫಂಡಮೆಂಟಲ್ ರೈಟ್ಸ್ ಆರ್ ಜಸ್ಟಿಸಿಯೇಬಲ್. ಇದೇನಾದ್ರು ವೈಲೇಟ್ ಆದರೆ ಯು ಕ್ಯಾನ್ ಗೋ ಟು ದ ಕೋರ್ಟ್, ರಿಟ್ ತರ್ಬೋದು, ಯು ಕ್ಯಾನ್ ಟೇಕ್ ಇಟ್ ಬ್ಯಾಕ್, ಅದು ಬೇರೆ ವಿಚಾರ. ಬಟ್ ಇದು ಇನ್ನೂ ನೀಟಾಗಿ ಇಂಪ್ಲಿಮೆಂಟೇಷನ್ ಆಗಬೇಕು ಅಂದರೆ ನಮ್ಗೇನು ಬೇಕು? ವಿ ನೀಡ್ ಎ ಲೀಗಲ್ ಫ್ರೇಮ್ವರ್ಕ್. ಯಾರ್ ಲೀಗಲ್ ಫ್ರೇಮ್ವರ್ಕ್ ಬೇಕು ನಮಗೊಂದು, ಕಾನೂನಿನ ಚೌಕಟ್ಟು ಬೇಕು. ಅದನ್ನ ಇನ್ ಡೆಪ್ತಾಗಿ ಎಲ್ಲಿ ಬರೆಯೋದಕ್ಕೆ ಸಾಧ್ಯ? ಲಾನಲ್ಲೇ ಬರೆಯೋದಕ್ಕೆ ಸಾಧ್ಯ. ಅದಕ್ಕೋಸ್ಕರ ಲಾಗಳನ್ನ ಪಾಸ್ ಮಾಡೋದು. ಅರ್ಥ ಆಯ್ತಾ? ಅರ್ಥ ಆಗ್ಲಿಲ್ವಾ? ಸೊ ಹಂಗೆ ಏನೇ ಒಂದು ವಿಚಾರ ಬಂದಾಗ್ಲೂ ಏನಕ್ಕೆ ಬೇಕಿದು ಲಾಗಳು, ಯಾಕೆ ಪಾಸ್ ಮಾಡ್ತಿದ್ದಾರೆ? ಥಿಂಕ್. ಓಕೆ, ಲೆಟ್ ಅಸ್ ಕಂಟಿನ್ಯೂ. ಆಯ್ತಾ? ಸೊ ಪ್ರೊಹಿಬಿಷನ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ಚಿಲ್ಡ್ರನ್ ಇನ್ ಫ್ಯಾಕ್ಟ್ರೀಸ್ ಅಂಡ್ ಹಜಾರ್ಡಸ್ ಇಂಡಸ್ಟ್ರೀಸ್. ಇದಾದ್ಮೇಲೆ ಏನಾಯ್ತು? 1986, 1986ರಲ್ಲಿ 1986 ಚೈಲ್ಡ್ ಲೇಬರ್ Prohibition and Regulation Act was passed. Child Labor Prohibition and Regulation Act, ಬಾಲ ಕಾರ್ಮಿಕ ಪದ್ಧತಿ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ, Prohibition and Regulation Act 1986 ಫಸ್ಟ್ ಆಕ್ಟ್ ಅನ್ನ ಪಾಸ್ ಮಾಡಿದ್ದಾರೆ. ಇದಾದ್ಮೇಲೆ ಈ 1996 ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಲೈನ್ ಆಗಿ ಹೇಳ್ಬಿಡ್ತೀನಿ. 1996ರಲ್ಲಿ 1996 ಫಸ್ಟ್ 86 ಅಲ್ಲಿ ಲಾ ಬಂತು, ಸರಿನಾ? 1996 ಸುಪ್ರೀಂ ಕೋರ್ಟ್ ಗೇವ್ ಸಮ್ ಡೈರೆಕ್ಷನ್ಸ್. ಸರ್ವೋಚ್ಚ ನ್ಯಾಯಾಲಯ ಕೆಲ ನಿರ್ದೇಶನಗಳನ್ನು ನೀಡಿತು. ಗೇವ್ ಸಮ್ ಡೈರೆಕ್ಷನ್ಸ್. ಏನದು? ಟು ಎಸ್ಟಾಬ್ಲಿಷ್ ಚೈಲ್ಡ್ ಲೇಬರ್ ವೆಲ್ಫೇರ್ ರಿಹ್ಯಾಬಿಲಿಟೇಷನ್ ಫಂಡ್, ಬಾಲ ಕಾರ್ಮಿಕ ಕಲ್ಯಾಣ ಪುನಶ್ಚೇತನ ನಿಧಿ, ಚೈಲ್ಡ್ ಲೇಬರ್ ವೆಲ್ಫೇರ್ ರಿಹ್ಯಾಬಿಲಿಟೇಷನ್ ಫಂಡ್, ಬಾಲ ಕಾರ್ಮಿಕ ಕಲ್ಯಾಣ ಪುನಶ್ಚೇತನ ನಿಧಿ, ಚೈಲ್ಡ್ ಲೇಬರ್ ವೆಲ್ಫೇರ್ ರಿಹ್ಯಾಬಿಲಿಟೇಷನ್ ಫಂಡ್ ಎಸ್ಟಾಬ್ಲಿಷ್ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಏನಂತ? ಚೈಲ್ಡ್ ಲೇಬರ್ ವೆಲ್ಫೇರ್ ರಿಹ್ಯಾಬಿಲಿಟೇಷನ್ ಫಂಡ್ ಎಸ್ಟಾಬ್ಲಿಷ್ ಮಾಡಿ ಅಂತ. ಏನಕ್ಕೋಸ್ಕರ ಸರ್? ದುಡ್ಡು ಎಲ್ಲಿಂದ ಬರುತ್ತೆ ಇವ್ರಿಗೆ? ಫ್ರಮ್ ವೇರ್ ದೇ ವಿಲ್ ಗೆಟ್ ಮನಿ. ಈಗ ನೋಡಿ ಮೇಡಮ್, ನಾನೇ ಒಂದು 15 ಜನನ ಕೆಲಸದವ್ರು ಇಟ್ಕೊಂಡಿದ್ದೀನಿ ಅನ್ಕೊಳ್ಳಿ 15 ಚಿಲ್ಡ್ರನ್ 12 ಇಯರ್ಸ್ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದೀನಿ. ನನಗೆ ಯಾವಾಗ ಫೈನ್ ಹಾಕ್ತಾರೆ? ಒಂದು ಮಗು ಮೇಲೆ 20,000 ರೂಪಾಯಿ. ಸೊ 15,000 ಅಂದ್ರೆ ಎಷ್ಟಾಯ್ತು? 15 ಮಕ್ಕಳಂದ್ರೆ 15 ಇಂಟು 20,000 ಎಷ್ಟಾಗುತ್ತೆ ಅವಾಗ? 3 lakhs ಆಗುತ್ತೆ. ಅರ್ಥ ಆಯ್ತಾ? ಆ ದುಡ್ಡು ಎಲ್ಲಿಗೆ ಹೋಗುತ್ತೆ? ಇಟ್ ವಿಲ್ ಗೋ ಟು ದಟ್ ಫಂಡ್. ಆ ಮನಿನ ಏನಕ್ಕೆ ಯೂಸ್ ಮಾಡ್ತೀರಾ? ಟು ಗಿವ್ ದೆಮ್ ಎಜುಕೇಶನ್, ಟು ಗಿವ್ ದೆಮ್ ಶೆಲ್ಟರ್, ಇದಕ್ಕೆಲ್ಲ ಹೆಲ್ಪ್ ಮಾಡ್ತೀರಾ. ಬರ್ಕೊಳ್ಳಿ. ದ ಅಫೆಂಡಿಂಗ್ ಎಂಪ್ಲಾಯರ್, ಅಪರಾಧವನ್ನು ಎಸಗಿರುವ ಉದ್ಯಮಿಯ ಮೇಲೆ, ದ ಅಫೆಂಡಿಂಗ್ ಎಂಪ್ಲಾಯರ್ ಅಪರಾಧವನ್ನು ಎಸಗಿರುವ ಉದ್ಯಮಿಯ ಮೇಲೆ ಪ್ರತಿ ಮಗುವಿಗೆ, ಫಾರ್ ಎವ್ರಿ ಚೈಲ್ಡ್, ₹20,000 ಫೈನ್ ಈಸ್ ಇಂಪೋಸ್ಡ್. 20,000 ರೂಗಳ ದಂಡವನ್ನು ವಿಧಿಸಲಾಗುತ್ತದೆ. 20,000 ಫೈನ್ ಈಸ್ ಇಂಪೋಸ್ಡ್. ಎಷ್ಟು ರೂಪಾಯಿ? 20,000 ರೂಪಾಯಿದು ದಂಡ ವಿಧಿಸಲಾಗುತ್ತದೆ.
20,000 rupees fine is imposed. This money, ಈ ಹಣವನ್ನು is utilized. This money is utilized ಏನಕ್ಕೆ? For rehabilitation of children. ಮಕ್ಕಳ ಪುನರ್ವಸತಿಗೆ ಬಳಸಲಾಗುತ್ತದೆ. Rehabilitation of children. ರಿಹ್ಯಾಬಿಲಿಟೇಷನ್, ಪುನರ್ವಸತಿ ಅಂದರೆ ಅಂಡರ್ಸ್ಟೂಡ್ ಅಲ್ವಾ? ಊಟ, ವಸತಿ, ಬಟ್ಟೆ, ಎಜುಕೇಷನ್ ಇವೆಲ್ಲ ಕೊಡ್ತೀರಲ್ಲ ಅದು. ಇದಾದ್ಮೇಲೆ ಏನು ಡೆವಲಪ್ಮೆಂಟ್ ಆಗಿದೆ? ಇನ್ 2005 2005ರಲ್ಲಿ ಏನ್ ಮಾಡಿದ್ರಿ? ಒಂದು ಆಕ್ಟ್ ಪಾಸ್ ಆಗಿದೆ. ಯಾವುದು? ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಕಮಿಷನ್ ಆಕ್ಟ್. ಪ್ರೊಟೆಕ್ಷನ್ ಆಫ್ ಚೈಲ್ಡ್ ರೈಟ್ಸ್ ಕಮಿಷನ್ ಆಕ್ಟ್. ಮಕ್ಕಳ ಹಕ್ಕುಗಳ ಸಂರಕ್ಷಣೆಗೆ ಆಯೋಗಗಳ ಕಾಯ್ದೆ ಆಕ್ಟ್ ಪಾಸ್ ಮಾಡ್ತಾರೆ. ಇದರ ಆಧಾರದ ಮೇಲೆ ಏನ್ ಮಾಡಿದ್ದೀರಿ? ಈಗ ನ್ಯಾಷನಲ್ ಕಮಿಷನ್ ಮತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ ಕಮಿಷನ್ಸ್ ಆರ್ ಎಸ್ಟಾಬ್ಲಿಷ್ಡ್. ರಾಷ್ಟ್ರ ಮಟ್ಟದ ಆಯೋಗವನ್ನು ಮತ್ತು ರಾಜ್ಯ ಮಟ್ಟದ ಆಯೋಗಗಳನ್ನ ಸ್ಥಾಪನೆ ಮಾಡಿದ್ದೀರಾ. ನ್ಯಾಷನಲ್ ಕಮಿಷನ್ ಮತ್ತೆ ಸ್ಟೇಟ್ ಲೆವೆಲ್ ಕಮಿಷನ್. ಮತ್ತೆ ಸ್ಪೆಷಲ್ ಕೋರ್ಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್. ವಿಶೇಷ ನ್ಯಾಯಾಲಯವನ್ನು ಸ್ಥಾಪಿಸಲಾಯಿತು. ಸ್ಪೆಷಲ್ ಕೋರ್ಟ್ ಹ್ಯಾಸ್ ಬಿನ್ ಎಸ್ಟಾಬ್ಲಿಷ್ಡ್. ಅರ್ಥ ಆಯ್ತಾ? ಇನ್ 2006 2006ರಲ್ಲಿ ಏನ್ ಮಾಡಿದ್ದಾರೆ ಹೇಳಿ? ಚಿಲ್ಡ್ರನ್ ವೇರ್ ಬ್ಯಾಂಡ್ ಇನ್ ಸರ್ಟೆನ್ ಪ್ಲೇಸಸ್. ಕೆಲ ಸ್ಥಳಗಳಲ್ಲಿ ಮಕ್ಕಳ ನಿಯೋಜನೆಯನ್ನು ನಿಷೇಧಿಸಲಾಗಿದೆ. ಕೆಲ ಸ್ಥಳಗಳಲ್ಲಿ ಮಕ್ಕಳ ನಿಯೋಜನೆ ವಾಸ್ ಬ್ಯಾಂಡ್ ಇನ್ ಸರ್ಟೆನ್ ಪ್ಲೇಸಸ್. ಕೆಲ ಸ್ಥಳಗಳಲ್ಲಿ ಮಕ್ಕಳ ನಿಯೋಜನೆಯನ್ನು ನಿಷೇಧಿಸಲಾಗಿದೆ. ಎಲ್ಲಿ ಅಂತ ಹೇಳ್ತೀನಿ, ಬರ್ಕೊಂಡು ಹೋಗ್ತೀರಾ? ಡೊಮೆಸ್ಟಿಕ್ ಸರ್ವೆಂಟ್ಸ್, ಮನೆ ಕೆಲಸಕ್ಕೆ ಇಟ್ಕೊಳ್ಳಂಗಿಲ್ಲ. ಈಗ ಹೋಟೆಲ್, ರೆಸ್ಟೋರೆಂಟ್, ಟೀ ಶಾಪ್, ದಾಬಾ, ರೆಸಾರ್ಟ್ಸ್ ಎಲ್ಲೂ ನೋವೇರ್, ಎಲ್ಲೂ ಇಲ್ಲ. ಈಗ ಕೆಲವು ಕಡೆ ಬಿಟ್ಟಿದ್ರು, ಅದನ್ನು ಗಮನಿಸಿದ್ದಾರೆ ಈಗ. ಆಯ್ತಾ? ಜೊತೆಗೆ ಇನ್ನೊಂದು ಆ್ಯಡ್ ಮಾಡಿದ್ದಾರೆ 2006 ಏನ್ ಹೇಳಿ ನೋಡುವ, ಕೇಳಿ. ಬಿಫೋರ್ 2006 ಇಫ್ ಎನಿಬಡಿ ವೈಲೇಟ್ಸ್ ದಿಸ್ ಲಾ ಓನ್ಲಿ ಫೈನ್ ವಾಸ್ ಇಂಪೋಸ್ಡ್. ಬರೀ ದಂಡ ಆಗ್ತಿದ್ರು ಮೇಡಮ್. 2006 ಮೇಲೆ ಏನ್ ಮಾಡಿದ್ದಾರೆ ಅಂದ್ರೆ ಬರೀ ದಂಡ ಅಲ್ಲ, ಜೈಲು ಕೂಡ ಆಗ್ತಾರೆ ಈಗ. ಅರ್ಥ ಆಯ್ತಾ? ಕಂಟಿನ್ಯೂ. ಆಫ್ಟರ್ 2006 2006ರ ನಂತರ ಆಫ್ಟರ್ 2006 ಪೀನಲ್ ಆಕ್ಷನ್ ಹ್ಯಾಸ್ ಬಿನ್ ಇನ್ಕ್ಲೂಡೆಡ್. ಪೀನಲ್ PENAL ಅಪರಾಧಿಗೆ ಜೈಲು ಶಿಕ್ಷೆಯನ್ನು ವಿಧಿಸಲಾಗುತ್ತದೆ. ಪೀನಲ್ ಆಕ್ಷನ್ ಅಂದ್ರೆ ಅದೇ ಪನಿಷ್ಡ್. ಮೊದಲೇನ್ ಮಾಡ್ತಿದ್ರು? ಬರೀ ಫೈನ್ ವಾಸ್ ಇಂಪೋಸ್ಡ್. 2006 ಆದ್ಮೇಲೆ ಪೀನಲ್ ಆಕ್ಷನ್ ಹ್ಯಾಸ್ ಬಿನ್ ಇಂಪೋಸ್ಡ್. ಪೀನಲ್ ಆಕ್ಷನ್ ಹ್ಯಾಸ್ ಬಿನ್ ಇಂಪೋಸ್ಡ್ 2006 ಆದ್ಮೇಲೆ. ಇನ್ 2016 2016ರಲ್ಲಿ ಈ ಆಕ್ಟ್ ನ ರೀನೇಮ್ ಮಾಡಿದ್ದಾರೆ. ಏನಂತ? ಈ ಆಕ್ಟ್ ಹೆಸರು ಬದಲಾಗಿದೆ ಈಗ. ಚೈಲ್ಡ್ ಅಂಡ್ ಅಡೋಲೆಸೆಂಟ್ ಲೇಬರ್. ರೈಟ್ ಡೌನ್. ಮಕ್ಕಳ ಮತ್ತು ವಯಸ್ಕ ಕಾರ್ಮಿಕರ ಚೈಲ್ಡ್ ಅಂಡ್ ಅಡೋಲೆಸೆಂಟ್. ಅಡೋಲೆಸೆಂಟ್ ಅಂದ್ರೆ ಯಾರು? 14 to 18 ಸೋ ಕಾಲ್ಡ್ ಟೀನೇಜರ್ಸ್. 14ರಿಂದ 18. ಚೈಲ್ಡ್ ಅಂಡ್ ಅಡೋಲೆಸೆಂಟ್ ಲೇಬರ್ ಪ್ರಾಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆಕ್ಟ್ 1986.
ಚೈಲ್ಡ್ ಆ್ಯಂಡ್ ಅಡೋಲಸೆಂಟ್ ಲೇಬರ್ ಪ್ರಾಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986 ಏನು ಮಾಡಿದ್ದಾರೆ ಇದರಲ್ಲಿ ಗೊತ್ತಾ ಹೋಗ್ಲಿ? ಎನಿ ಐಡಿಯಾ? ಬಿಲೋ 14 years ಯು ಕೆನಾಟ್ ಎಂಪ್ಲಾಯ್ ದೆಮ್ ಎನಿವೇರ್, ಎಲ್ಲೂ ಕೆಲಸಕ್ಕೆ ಹಾಕೊಳ್ಳಂಗಿಲ್ಲ. ಇನ್ನೊಂದ್ಸಲ ಹೇಳ, ಚೈಲ್ಡ್ ಅಂಡ್ ಅಡೋಲಸೆಂಟ್ ಲೇಬರ್ ಪ್ರಾಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986. ಸಿಂಪಲ್ ಮೇಡಮ್, ಒಂದೇ ಒಂದು ವರ್ಡ್ ಆ್ಯಡ್ ಮಾಡಿದೆ ಹಳೆ ಆ್ಯಕ್ಟ್ಗೂ ಇದಕ್ಕೂ, ಅಡೋಲಸೆಂಟ್ ಅನ್ನೋ ಪದ ಸೇರಿಸಿದ್ದೀನಿ ನೋಡಿ, ಗಮನಿಸಿ, ಫಸ್ಟೇ ಬರ್ಸಿದ್ದೀನಿ ನೋಡಿ. ಹೌದಾ? ಅಲ್ಲಿ ಬರೀ ಚೈಲ್ಡ್ ಲೇಬರ್ ಪ್ರಾಹಿಬಿಷನ್ ಅಂಡ್ ರೆಗ್ಯುಲೇಷನ್ ಆ್ಯಕ್ಟ್ 1986 ಅಂತ ಇತ್ತು, ಇಲ್ಲಿ ಚೈಲ್ಡ್ ಲೇಬರ್ ಆ್ಯಂಡ್ ಅಡೋಲಸೆಂಟ್ ಅಂತ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ವಯಸ್ಕರು ಯಾಕೆ ಅಂದರೆ ಇಲ್ಲಿ ನೋಡಿ, ಈಗ 14 ವರ್ಷದ ಒಳಗಡೆ ಅವ್ರಿಗೆ ಎಲ್ಲೂ ಸೇರಿಸ್ಕೊಳ್ಳಂಗಿಲ್ಲ ಕೆಲಸಕ್ಕೆ. 14 to 18 ಏನು ಸರ್ ಕರ್ಮ ಮತ್ತೆ ಅಂದರೆ ಹಜಾರ್ಡಸ್ ಇಂಡಸ್ಟ್ರೀಸ್ ಮತ್ತೆ ಫ್ಯಾಕ್ಟ್ರೀಸ್ನಲ್ಲಿ ಈವನ್ ದೇ ಕೆನಾಟ್ ಬಿ ಎಂಪ್ಲಾಯ್ಡ್ ನೌ, ದೇ ಕೆನಾಟ್ ಬಿ ಎಂಪ್ಲಾಯ್ಡ್. 14 ರಿಂದ 18 ವರ್ಷದ ವಯೋಮಿತಿಯ ವಯಸ್ಕರನ್ನ ಕಾರ್ಖಾನೆಗಳಲ್ಲಿ ಮತ್ತು ಅಪಾಯಕಾರಿ ಕೈಗಾರಿಕೆಗಳಲ್ಲಿ ನೇಮಿಸಲು ಸಾಧ್ಯವಿರುವುದಿಲ್ಲ. ಮೊದಲು 14 ಒಳಗಡೆ ರೂಲ್ಸ್ ಇತ್ತು, ಈಗೇನಾಗಿದೆ 14 to 18 ಆ್ಯಡ್ ಮಾಡ್ಬಿಟ್ಟಿದ್ದಾರೆ. ಈಗ ಮೊದಲೆಲ್ಲ ಎಷ್ಟಿತ್ತು ಗೊತ್ತಾ? 20,000 ಫೈನ್ ಇತ್ತು, ಈಗ 50,000 ಫೈನ್ ಮಾಡಿದ್ದಾರೆ. ಮೊದಲು 6 ತಿಂಗಳು ಜೈಲ್ ಶಿಕ್ಷೆ ಇತ್ತು, ಈಗ 2 ವರ್ಷ ಜೈಲ್ ಶಿಕ್ಷೆ. ಅದಕ್ಕೆ ಲೇಬರ್ ಇನ್ಸ್ಪೆಕ್ಟರ್ ಪೋಸ್ಟ್ಗೂ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಈಗ ನಾನು ಹೇಳಿದ ಅರ್ಥ ಆಗ್ಲಿಲ್ವಾ? ಆಗ 20,000 ಫೈನ್ ಇತ್ತು, ಈಗ 50 ಆಗಿದೆ. 10 ಜನ ಮಕ್ಕಳನ್ನ ಕೆಲಸಕ್ಕೆ ಇಟ್ಕೊಂಡಿದ್ದಾರೆ, ನೀವೇ ಲೇಬರ್ ಇನ್ಸ್ಪೆಕ್ಟ್ರು, ಎಷ್ಟು ಹಾಕೊಂತೀರ ಟೋಕನ್? ಈಗ ಅದನ್ನೇ ನಾನು ಹೇಳ್ತಿರೋದು, ಡಿಮ್ಯಾಂಡ್ ಜಾಸ್ತಿ ಆಗಿದೆ ಆ ಪೋಸ್ಟ್ಗೆ ಅಂತ. ಎಷ್ಟು ಹಾಕತ್ತೀರ ಟೋಕನ್ನು? 20,000 ಇದು 10 ಮಕ್ಕಳಿದ್ರೆ 2 ಲಕ್ಷ ಫೈನ್ ಇತ್ತು, ನೀವೇನು ಮಾಡ್ತಿದ್ರಿ ಅವಾಗ? 50 ಇಸ್ಕೊಂಡು ಹೋಯ್ತಿದ್ರಿ. ಈಗ 5 ಲಕ್ಷ ಫೈನು, ಎಷ್ಟು ಇಸ್ಕೊತೀರಾ ನೋಡಿ? 60,000 ಆಗಲೇ 2 ಇಸ್ಕೊತೀನಿ ಸರ್ ಅಂತ.